ತುಂಬ ಜನ ಇದ್ದೀವಿ. MLA ಟಿಕೆಟ್ಗೆ ಆಸ್ಪಿರೆಂಟ್ಸು ನಾನು ಸಮೇತ ತುಂಬ ಜನ ಇದ್ದೀವಿ. ನಾನು ಸಮೇತ ತುಂಬ ಜನ ಇದ್ದೀವಿ. ಯಾಕೆ ದೇಶದ ರಾಜಕಾರಣ ಮಾಡ್ತಾ ಇದ್ದೀರ ಅಂತ ನಂಗೆ ಗೊತ್ತಿಲ್ಲ. ನಾವು ಪ್ರತಿ ವರ್ಷವೂ ನಮ್ಮ ಸೀತಿ ಬೆಟ್ಟದಲ್ಲಿ ಜಾತ್ರೆ ಮಾಡ್ತಾಯಿದ್ವಿ. ಜಾತ್ರೆ ಟೈಮಲ್ಲಿ ಪ್ರತಿ ವರ್ಷವೂ 10 ವರ್ಷದಿಂದ ನಾನು ರಥೋತ್ಸವ ದಿನ ರಸಮಂಜರಿ ಕಾರ್ಯಕ್ರಮ ಅಂತ ಇಟ್ಟು ಅನೇಕ ನಟನಟರನ್ನ ಕರ್ಕೊಂಡ್ಬಂದು ಸೀತಿ ಜಾತ್ರೆಗೆ ಒಂದು ಕಳೆ ತಂದು ಕೊಟ್ಟು ಮಾಡಿದ್ದೆ. ಅದಕ್ಕೆ ಅವರು ಕೋಪ ಮಾಡಿಕೊಂಡು ಅವರ ಶಿಷ್ಯಂದರು ಮತ್ತು ಅವರ ಇದೇನೇನಿದೆ ಟೀಮ್ ಏನಿದ್ದೀರೋ ಅವತ್ತೇ ನಾವು ಆರ್ಕೆಸ್ಟ್ರಾ ಮಾಡಬೇಕಂತ ಜಗಳ ಮಾಡಿಸಿ ಪಾಪ ನಮ್ಮ ಇಒಗೆ ಮತ್ತು ಅಲ್ಲಿರೋ ಪಾರ್ಪತ್ಯದವರಿಗೆ ಎಲ್ಲರಿಗೂ ಇದು ಮಾಡಿಸಿ ಅವರು ಅವತ್ತೇ ಆರ್ಕೆಸ್ಟ್ರಾ ಮಾಡೋದಕ್ಕೆ ಇದು ಮಾಡ್ಕೊಂಡಿದ್ದಾರೆ. ಆವತ್ತು ಸ್ಥಿತಿ ಇರೋದು ಒಂದು ಚಿಕ್ಕ ಜಾಗದಲ್ಲಿ 2 ಕಡೆ ಆರ್ಕೆಸ್ಟ್ರಾ ಮಾಡೋದು ಏನಾಗುತ್ತೆ ಅಂತ ಅವ್ರಿಗೂ ಗೊತ್ತಾಗಬೇಕಾಗಿತ್ತು. ಅವರು ಏನಕ್ಕೆ ದ್ವೇಷ ರಾಜಕಾರಣ ಮಾಡ್ತಿದ್ರು ಗೊತ್ತಾಗ್ತಿಲ್ಲ ಸರ್. ಅವರು ಏನಕ್ಕೆ ದ್ವೇಷ ರಾಜಕಾರಣ ಮಾಡ್ತಿದ್ರು ಗೊತ್ತಾಗ್ತಿಲ್ಲ ಸರ್. ಅವರು ಏನಕ್ಕೆ ದ್ವೇಷ ರಾಜಕಾರಣ ಮಾಡ್ತಿದ್ರು ಗೊತ್ತಾಗ್ತಿಲ್ಲ ಸರ್. ಈಗ ದ್ವೇಷ ರಾಜಕೀಯ ಅಂದ್ರಲ್ಲ, ಅವರು ನಿಮ್ಮ ಮೇಲೆ ದ್ವೇಷ ಇಟ್ಕೊಂಡಿದ್ದಾರೆ ಅಥವಾ ನೀವು KH ಮುನಿಯಪ್ಪ ಜೊತೆ ಇದ್ದೀರಾ ಅಂತಿಲ್ಲ, ಅವ್ರ ಮೇಲೆ ದ್ವೇಷ ಇಟ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ ಸರ್. KH ಮುನಿಯಪ್ಪ ಅವರು ಪಾಪ KH ಮುನಿಯಪ್ಪ ಅವರು 35 ವರ್ಷದಲ್ಲಿ ಇದ್ರು ಸರ್. ಯಾವತ್ತೂ ದೇಶದ ರಾಜಕಾರಣ ಯಾವತ್ತೂ ಮಾಡಿರಲಿಲ್ಲ. ಒಂದು ರೀತಿಯಲ್ಲಿ ನಾನು ಹೇಳ್ಬೇಕಂದ್ರೆ ಅವರು KH ಮುನಿಯಪ್ಪನ ಸೋಲಿಸಿದ್ದು ನಮ್ಗೆ ಒಳ್ಳೇದಾಯಿತು ಸರ್. 2019ರಲ್ಲಿ ಅವ್ರು ಸೋಲಿಸಿಲ್ಲ ಅಂದಿದ್ದು, ಅವರು ಎಲ್ಲ ಸೇರಿಕೊಂಡು ಸೋಲಿಸಿಲ್ಲ ಅಂದಿದ್ದರೆ ಅವರು ನಮ್ಮ 2023ರಲ್ಲಿ ನಮ್ಮ ಕರ್ನಾಟಕ ಭಾಗದ ಒಬ್ಬ ಇಂಪಾರ್ಟೆಂಟ್ ಪೊಸಿಷನಲ್ಲಿ ಸಚಿವರಾಗ್ತಾನೆ ಇರಲಿಲ್ಲ. ಇವತ್ತು ಅವರು ಟಾಪ್ 4ಅಲ್ಲಿ ಇದ್ದಾರೆ. ಅದಕ್ಕೆ ಕಾರಣ ಇವರೇ. ನಾನು ಅದಕ್ಕೂ ಅವ್ರಿಗೆ ಸೆಲ್ಯೂಟ್, ಅವ್ರಿಗೆ ನಮಸ್ಕಾರ ಹೇಳ್ತೀನಿ. ನನಗೆ ಅದು ಅರ್ಥ ಆಗ್ತಾಯಿಲ್ಲ. ಅವ್ರು MLC ಬಂದು 11 ತಾಲೂಕೆ MLC ಅವರು ಒಂದು ನಮ್ಮ ಕೋಲಾರ ತಾಲೂಕು ಬಿಟ್ಟರೆ ಬೇರೆ ತಾಲೂಕಲ್ಲಿ ಅವ್ರು ಎಲ್ಲೂ ಕಾಣಿಸಿಲ್ಲ ಸರ್. ಇದು ಪ್ರತಿಯೊಂದು ವೇದಿಕೆಯಲ್ಲಿ ಇಬ್ಬರು ಇರ್ತಾರೆ, ಒಬ್ಬರು ಬಿಟ್ಟು ನಮ್ಮ ಕೋಲಾರ ತಾಲೂಕು ಕಾರ್ಯಕ್ರಮ ಬಿಟ್ಟರೆ ಬೇರೆ 11 ತಾಲೂಕಲ್ಲಿ ಯಾವುದೇ ಕಾರ್ಯಕ್ರಮದಲ್ಲೂ ಅವ್ರು ಇದುವರೆಗೂ ಭಾಗವಾಗಿಲ್ಲ. ಕೋಲಾರ ತಾಲೂಕು ಕಾರ್ಯಕ್ರಮ ಬಿಟ್ಟರೆ ಬೇರೆ 11 ತಾಲೂಕಲ್ಲಿ ಯಾವುದೇ ಕಾರ್ಯಕ್ರಮದಲ್ಲೂ ಅವ್ರು ಇದುವರೆಗೂ ಭಾಗವಾಗಿಲ್ಲ. ಬರೀ ಕೋಲಾರದ ಉಸ್ತುವಾರಿ ತಗೊಂಡಿದ್ದಾರೆ ಅವರು. ಅಲ್ಲ, ಯಾಕೆ ಇವ್ರಿಗೆ ಯಾರು ಸಪೋರ್ಟ್ ಅಂತ ಅರ್ಥ ಆಗ್ತಾರೆ. ಜನರು ಕನ್ಫ್ಯೂಸ್ ಆಗ್ಬಿಟ್ಟಿದೆ ಇವಾಗ. ಆ ಕನ್ಫ್ಯೂಷನ್ ಜನ ತುಂಬ ಇದ್ದಾರೆ ಸರ್. ಕೋಲಾರ ಜಿಲ್ಲೆಯಲ್ಲಿ ಅನಿಲ್ ಕುಮಾರ್ MLAನ, ಕೊತ್ತೂರು ಮಂಜು MLAನ ಅಂತ ಜನರು ಕನ್ಫ್ಯೂಸ್ ಇದೆ. ಇದಕ್ಕೆ ತಾವೇನಾದ್ರೂ ಒಂದು ಉತ್ತರ ಕೊಡ್ತೀರಾ ಸರ್? ಸರ್, ಅವರು ನನ್ನ ಪ್ರಕಾರ ಕೊತ್ತೂರು ಮಂಜು ಅವರು ಆ್ಯಕ್ಟಿಂಗ್ MLA ಅಂತ. ನನ್ನ ಪ್ರಕಾರ ಕೊತ್ತೂರು ಮಂಜು ಅವರು ಆ್ಯಕ್ಟಿಂಗ್ MLA ಅಂತ ಸರ್. ಅವ್ರಿಗೆ ಪಾಪ ಇಲ್ಲಿ ಕೊತ್ತೂರು ಮಂಜು ಅವ್ರಿಗೆ ಸೀತಿ ಹೊಸೂರು ಯಾವುದು, ಕಾಡಳ್ಳಿ ಯಾವುದು, ವೇಮಗಲಲ್ಲಿ B ಬ್ಲಾಕ್ ಯಾವುದು, A ಬ್ಲಾಕ್ ಯಾವುದು ಯಾವುದೂ ಗೊತ್ತಿಲ್ಲ. ಅವರು ಅನಿಲ್ ಕುಮಾರ್ ಅವ್ರು ಬರೋದಕ್ಕೆ ಕಾತ್ಕೊಂಡು ಸ್ವಾತಿ ಹೋಟ್ಲಲ್ಲಿ ಅನಿಲ್ ಕುಮಾರ್ ಅಂತ ಟೀಮ್ ಬಂದು ಕಾತ್ಕೊಂಡಿರ್ತಾರೆ. ಕೊತ್ತೂರು ಮಂಜು ಬಂದು ಆಮೇಲೆ ಕರ್ಕೊಂಬಂದು ಊರುಗಳಲ್ಲಿ ಇದು ಮಾಡ್ತಾರೆ. ಅವ್ರು ಏನಾದಿದ್ರೆ ಮುಗಿಸ್ಕೊಂಡು ಹೋಗ್ತಾರೆ ಅಷ್ಟೇ ಸರ್. ಅವರು ಸರ್, ಇನ್ನೊಂದು ವಿಷಯ, ಕೊತ್ತೂರು ಮಂಜುನಾಥ್ ಅವರು 2.5 ವರ್ಷ ಆಯ್ತು ಕೋಲಾರಕ್ಕೆ ಬಂದು. ಯಾವುದೇ ವೇದಿಕೆಯಲ್ಲಿ ಕೂಡ KH ಮುನಿಯಪ್ಪನವ್ರ ಹೆಸರು ಎಲ್ಲೂ ಕೂಡ ಹೇಳಿಲ್ಲ. ಕೆಲವು ಭಾಷಣಗಳಲ್ಲಿ ಟಾಂಗ್ ಕೊಡ್ತಾರೆ ಮಾತಾಡ್ಕೊಂಡು ಬರ್ತಾ ಇದ್ರು. ಮೊನ್ನೆ ಚಿಕ್ಕಬಳ್ಳಾಪುರದಲ್ಲಿ ಕೊತ್ತೂರು ಮಂಜು ಆ ವೇದಿಕೆಯಲ್ಲಿ KH ಮುನಿಯಪ್ಪನಿಗೆ ಹೆಸರು ಹೇಳಿದ್ರು. ಹೌದೇ ಅಂತ ಇಲ್ಲ ಸರ್. ಅದು ಆ ಕಾರ್ಯಕ್ರಮ ಬಂದು ಆ ಕಾರ್ಯಕ್ರಮಕ್ಕೆ ಎಷ್ಟು ಜಾಸ್ತಿ ಜನನ ಇದು ಮಾಡಿ 1 ಲಕ್ಷ ಜನ ಇದು ಮಾಡ್ಕೊಂಡಿದ್ರು. ಅದರಲ್ಲಿ ಜನ ಬಂದಿದ್ದರು. ಬಟ್ ಅಲ್ಲಿ ಮೇಜರ್ ಜನ ಬಂದಿದ್ದು KH ಮುನಿಯಪ್ಪನವರು ಆ ಭಾಗದ ಗ್ರಾಮಾಂತರ ಉಸ್ತುವಾರಿ ಆಗಿದ್ದಾರಲ್ವ, ಯಾವುದೋ ನೆಲಮಂಗಲ, ದೊಡ್ಡಬಳ್ಳಾಪುರ, ಹೊಸಕೋಟೆ ಮತ್ತು ದೇವನಹಳ್ಳಿ ಭಾಗದಲ್ಲಿ ತುಂಬ ಜನ ಬಂದಿದ್ದರು. ಅದಕ್ಕೆ ಈ 3 ಜನ ಉಸ್ತುವಾರಿ ಯಾರು, ನಮ್ಮ ಬೈತಿ ಸುರೇಶ್ ಅವರು ಮತ್ತು MC ಸುಧಾಕರ್ ಸಾಹೇಬರು ಮತ್ತು ನಮ್ಮ KH ಮುನಿಯಪ್ಪ ಸಾಹೇಬರ ಉಸ್ತುವಾರಿಯಲ್ಲಿ ನಡೆದಂಥ ಕಾರ್ಯಕ್ರಮ, ಅದಕ್ಕೆ ಅವ್ರ ಹೆಸರು ತೊಗೊಂಡಿದ್ದಾರೆ ಅಷ್ಟೇ ಸರ್. ಕಾರ್ಯಕ್ರಮ ಯಶಸ್ವಿ ಆಯಿತು ಅಂತ ಆ ಒಂದು ಇದಕ್ಕೋಸ್ಕರ ಕಾರ್ಯಕ್ರಮ ಯಶಸ್ವಿ ಆಯಿತು. ಅದು ಉಸ್ತುವಾರಿ ಅವರಿಗೆ ಕೊಟ್ಟಿದ್ದಲ್ಲ ಸರ್, ಅದಕ್ಕೆ ತೊಗೊಂಡಿದ್ದಾರೆ. ಅಥವಾ ಇದರಿಂದ ಏನಾದರೂ ಇದೆಯಾ ಅಂತ? ಇಲ್ಲ, ಏನಿಲ್ಲ ಸರ್. ಅವ್ರ ಇದಿಲ್ಲ ಪಾಪ. ಅವ್ರಿಗೆ ಅಷ್ಟೊಂದು KH ಮುನಿಯಪ್ಪನವ್ರ ಬಗ್ಗೆ ಅಭಿಮಾನ ಇದ್ದಿದ್ದರೆ ಅಟ್ಲೀಸ್ಟ್ ಇಲ್ಲಿ ಹಾಕುವಂಥ ಒಂದೇ ಒಂದು ಬ್ಯಾನರಲ್ಲಿ ಅವ್ರು ಹೇಳ್ತಾರೆ ಪ್ರೋಟೋಕಾಲ್ ಅಂತ, ಒಂದೇ ಒಂದು ಬ್ಯಾನರಲ್ಲಿ KH ಮುನಿಯಪ್ಪ ಸಾಹೇಬ್ರ ಫೋಟೋ ಹಾಕ್ತಿಲ್ಲ ಸರ್. ಅವತ್ತು ವೇದಿಕೆಯಲ್ಲಿ ಅಭಿಮಾನದಿಂದ ಹೆಸರು ಹೇಳಿಲ್ಲ ಸರ್. ಉಸ್ತುವಾರಿ ಕಾರ್ಯಕ್ರಮ ಉಸ್ತುವಾರಿ ಮಾಡಿದ್ದಾರೆ, ಹೇಳಿದ್ದಾರೆ. ಮತ್ತೆ ಇನ್ನೊಂದು, ಕೋಲಾರದಲ್ಲಿ ಎಲ್ಲೋ ಒಂದು ಕಡೆ ಜನ ಇವಾಗ ಗುಸುಗುಸು ಇದನ್ನು ಸದ್ದು ಮಾಡಿದ್ದಾರೆ. ಮುಂಬರುವ ಚುನಾವಣೆಯಲ್ಲಿ ಎಲ್ಲೋ ಒಂದು ಕಡೆ ಅನಿಲ್ ಕುಮಾರ್ MLA ಟಿಕೆಟ್ ತಗೊಂಡ್ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಆಗ್ಬೋದಾ ಸರ್? ಈಗಲೇ ನೀವು ಹೇಳಿದ್ರಲ್ಲ ಸರ್, MLA ಕೊತ್ತೂರು ಮಂಜುನಾಥ್ ತೊಗೊಂಬತ್ತಾರೆ ಅಂತ. MLC ಹೆಂಗೆ ತೊಗೊಂಬತ್ತಾರೆ? MLC ಅವರು ನಮ್ಮ ಸ್ಥಳೀಯದವರಲ್ಲ ಸರ್. ಅವರು ಶ್ರೀನಿವಾಸಪುರ ತಾಲೂಕು. ಅವ್ರು ಬೇಕಾದ್ರೆ ಅಲ್ಲಿ ತೊಗೊಂಬರಲಿ. ಅಲ್ಲಿ ತೊಗೊಂಬಂದು ಶ್ರೀನಿವಾಸಪುರದಲ್ಲಿ ಅವರೇನೋ ಮಾಡ್ಕೊತಾರೆ. ಕೋಲಾರದಲ್ಲಿ ತುಂಬ ಜನ ಇದ್ದೀವಿ. MLA ಟಿಕೆಟ್ಗೆ ಆಸ್ಪಿರೆಂಟ್ಸು ನಾನು ಸಮೇತ ತುಂಬ ಜನ ಇದ್ದೀವಿ. MLA ಟಿಕೆಟ್ಗೆ ಆಸ್ಪಿರೆಂಟ್ಸು ನಾನು ಸಮೇತ ತುಂಬ ಜನ ಇದ್ದೀವಿ. ಯಾರು ಅಂತಂದ್ರೆ ಸರ್, ಈಗ ನೆಕ್ಸ್ಟ್ ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ನಲ್ಲಿ ಯಾರಿದ್ದಾರೆ ಸರ್? ಸುದರ್ಶನ್ ಸಾಹೇಬ್ರು ಇದ್ದಾರೆ, ಕೃಷ್ಣ ಬೈರೇಗೌಡರು ತಮ್ಮ ಇದ್ದಾರೆ. ಕೃಷ್ಣ ಬೈರೇಗೌಡರು ತಮ್ಮ ಇದ್ದಾರೆ, ಚೌಡೇಗೌಡರು ಇದ್ದಾರೆ. ವೀಕ್ಷಕರೇ, ಇಂತಹ ಹಲವಾರು ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.